ನಮ್ಮ ಸಮಾಜದವರೆಗೆ ಒಂದು ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀರಿ. ಏನಿದ್ರ ಕಾರ್ಯಕ್ರಮದ ಉದ್ದೇಶ? ಕಾರ್ಯಕ್ರಮದ ಉದ್ದೇಶ ಅನ್ನೋದಕ್ಕಿಂತಲೂ ಇವತ್ತಿನ ದಿನ ಈ ನಮ್ಮ ಸಮಾಜಗಳ ನಡುವಿನಲ್ಲಿ ನಡೀತಿರುವಂಥ ವ್ಯವಸ್ಥಿತ ರಾಜಕೀಯ ಷಡ್ಯಂತರ ಕುರಿತು ಜಾಗೃತಿ ಮತ್ತು ಜನರನ್ನ ಒಂದು ತಿಳುವಳಿಕೆ ನೀಡಿ ಅವ್ರಿಗೆ ಒಂದು ಮನೋಸ್ಥೈರ್ಯ ತುಂಬುವಂಥ ರಾಜಕೀಯ ನಾಯಕರುಗಳಿಗೆ ಹಾಗೂ ಜನರಿಗೆ ಒಂದು ಮನೋಸ್ಥೈರ್ಯ ತುಂಬುವಂಥ ಕಾರ್ಯಕ್ರಮ ಇದು. ಇದ್ರದ್ದು ಉದ್ದೇಶ ಏನಂದರೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದ ವರ್ಗದ ನಾಯಕರುಗಳನ್ನು ವ್ಯವಸ್ಥಿತವಾಗಿ ಮುಗಿಸುವ ಷಡ್ಯಂತ್ರಗಳ ನಡೀತಾ ಇದ್ದಾವೆ. ಇದು ಎಲ್ಲ ಮಠಾಧೀಶರ ಗಮನಕ್ಕೂ ಬರ್ತಾ ಇದೆ. ಕೆಲವೊಬ್ಬರು ಅದನ್ನ ಬಹಿರಂಗವಾಗಿ ಹೇಳ್ಕೊಳ್ಳದೇ ಇರಬಹುದು, ಆದರೆ ಆಗ್ತಾ ಇರೋದನ್ಕಿ ಸತ್ಯ. ಯಾಕಂದ್ರೆ ಒಂದ್ ಕಡೆಗೆ KS ಈಶ್ವರಪ್ಪ ಅವರನ್ನ 35-40 ವರ್ಷ ದುಡಿಸ್ಕೊಂಡಂತ ಪಕ್ಷ ಕಟ್ಟಿದ್ದಾರೆ. ಅವ್ರಿಗೆ ಹಿಂದುಳಿದ ವರ್ಗದ ನಾಯಕ, ಅವ್ರಿಗೆ ಅವ್ರ ಮಗಗೆ MLA ಸ್ಥಾನಮಾನ ಕೊಡ್ರಿಪ್ಪ ಒಂದು ಕ್ಷೇತ್ರದ ಅಂತ ಹೇಳಿದ್ರೆ ಅವ್ರನ್ನ ಮೂಲೆ ಗುಂಪು ಮಾಡುವಂತ ಪ್ರಯತ್ನ ಸಾರ್ವಜನಿಕವಾಗಿ ನಡೆದದ. ಇದು ಸತ್ಯನೂ ಐತಿ. ಅದೇ ರೀತಿ ಇದೇ ನಿಮ್ಮ ಧಾರವಾಡ ಜಿಲ್ಲೆಯೊಳಗ ಪಕ್ಷ ಬಿಟ್ಟು ಹೋಗಿ ಬೇರೆ ಪಕ್ಷಕ್ಕೆ ಹೋಗಿ ಅಲ್ಲಿ ಸೋತಾಗ ಅಲ್ಲಿ ಕರ್ಕೊಂಡ್ಬಂದು MLC ಮಾಡಿ ಮತ್ತೆ MP ಮಾಡಿದ್ದಾರೆ. ಒಬ್ಬರಿಗೆ ಒಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಅಂತ ಕೇಳಿದ್ರೆ ಇದು ಸಾಮಾಜಿಕವಾಗಿ ನೀವು 100% ಕುತಂತ್ರ ರಾಜಕಾರಣ. ಅದಕ್ಕೋಸ್ಕರ ಇಲ್ಲಿ KS ಈಶ್ವರಪ್ಪ ಅವ್ರಿಗೆ ಒಂದು ನ್ಯಾಯ, ಮತ್ತೆ ಇನ್ನೊಂದು ನಾಯಕರ ಒಂದು ನ್ಯಾಯ, ಮತ್ತೊಬ್ರು ನಿಜವಾಗಿ ಹೇಳ್ಬೇಕಂದ್ರೆ 1% ಇರುವಂತವ್ರು ಇವತ್ತು 99% ಆಟ ಆಡಿಸ್ತಾ ಇದ್ದಾರೆ. ಇವೆಲ್ಲದರ ಕುರಿತು ಜಾಗೃತಿಯನ್ನ ಜನರಿಗೆ ಮತ್ತು ನಾಯಕರಿಗೆ ಬೆನ್ನೆಲುಬಾಗಿ ನಿಲ್ಲುವಂತ ಧೈರ್ಯವಾಗಿ ಅವರು ಏನ್ ಸಮಸ್ಯೆಗಳದಾವ ಅದನ್ನ ಎದುರಿಸಿ ಇವತ್ತು KS ಈಶ್ವರಪ್ಪ ಅವ್ರಿಗೆ ಒಬ್ಬರಿಗೆ ಅಲ್ಲ, ರಾಜ್ಯದಲ್ಲಿ ವಿವಿಧ ನಾಯಕರುಗಳಿಗೆ ಅದೇ ರೀತಿ ಪರಿಸ್ಥಿತಿ ನಡೆದಿದೆ. ಮೊಗವೀರ ಸಮಾಜದಿಂದ ಪ್ರಮೋದ್ ಮಧ್ವರಾಜ್ ಅವರಿಗೆ ಸ್ವತಂತ್ರವಾಗಿ ನಿಂತು ಬಂದ್ರು ಗೆಲ್ಲುವಂತ ಶಕ್ತಿ ಇರುವಂತವ್ರು. ಪ್ರೆಸೆಂಟ್ ಅವರು ಪಕ್ಷೇತರವಾಗಿ ಕೂಡ MLAಗಳಾಗಿ ಆರಿಸಿ ಬರೆದಂತ ನಾಯಕರುಗಳಿಗೂ ಕೂಡ ಪಕ್ಷದೊಳಗೆ ಒಂದು ಯಾವುದೋ ಒಂದು ಸಣ್ಣ ಪುಟ್ಟ ಜವಾಬ್ದಾರಿ ಕೊಟ್ಟು ಅವ್ರನ್ನ ತುಳಿಯೋ ಮೂಲ ಗುಂಪೆ ಮಾಡುವಂತ ಷಡ್ಯಂತ್ರಗಳ ನಡೀತಾ ಇದ್ದಾವೆ. ಇದು ಆ ನಾಯಕರ ಏನೋ ಒಂದು ಸೌಮ್ಯ ಸ್ವಭಾವದಿಂದ ಕುಂದಿರ್ಬೋದು, ಆದ್ರೆ ಆ ನಾಯಕರನ್ನ ಪ್ರತಿನಿಧಿಸುವಂತ ಇಡೀ ಸಮಾಜ, ಮಗುವೀರ ಸಮಾಜ ಕುಂದ್ರಕ್ ಆಗೋದಿಲ್ಲ. ಯಾಕಂದ್ರೆ ನೀವು ಇವತ್ತಿನ ದಿನಮಾನದೊಳಗ ರಾಷ್ಟ್ರೀಯ ಪಕ್ಷಗಳಿಂದ ಅವ್ರಿಗೆ ಸ್ಥಾನಮಾನ ಕೊಡ್ತೀವಿ, ಅದು ಕೊಡ್ತೀವಿ ಅಂತ ಕರೆದು ಪಕ್ಷದೊಳಗೆ ಕರೆದು ಮೂಲೆ ಗುಂಪು ಮಾಡ್ತೀವಿ ಅಂದ್ರೆ ಇಡೀ ಸಮಾಜ ಸಹಿಸ್ಕೊಳ್ಳೋದಿಲ್ಲ. ನಾವು ನೇರವಾಗಿ ರಾಷ್ಟ್ರೀಯ ಪಕ್ಷಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೇವೆ. ನಮ್ಮ ಪ್ರಮೋದ್ ಮಧ್ವರಾಜ್ ಅವ್ರಿಗೆ ಆಗಿರ್ಲಿ, KS ಈಶ್ವರಪ್ಪ ಅವ್ರಿಗೆ ಆಗಿರ್ಲಿ, ಇನ್ನೂ ಸಣ್ಣ ಸಣ್ಣ ಕಮ್ಯುನಿಟಿ ಎಲ್ಲ ಜನಾಂಗದ ನಾಯಕರುಗಳಿಗೆ ಯಾವುದೇ ರೀತಿಯ ತೊಂದರೆಗಳಾದ್ರೂ ಕೂಡ ಮಠಾಧೀಶರು ಧ್ವನಿ ಎತ್ತಾ ಇದಾರೆ ಅಂತ. ನಮ್ಮ ಪ್ರಶ್ನೆ ಅಂತ, ಒಂದು ದೊಡ್ಡ ದೊಡ್ಡ ನಾಯಕರಂತ ಇದ್ರಿ, ಅವರು 40 ವರ್ಷ 50 ವರ್ಷ ಒಂದ್ ಪಕ್ಷನ ಕಟ್ಟದವರು ಅವರ ಒಂದು ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಅವ್ರಿಗೆ ನೀವು ಶಕ್ತಿ ಮಠಾಧೀಶರ ಬರ್ಬೇಕಾಗಿತ್ತ? ಅವ್ರ ಕೈಯಲ್ಲಿ ಆಗ್ತಿಲ್ಲಾಗಿತ್ತ? ಇಲ್ಲ, ಆಗೋಂಗಿಲ್ಲ ಅನ್ನೋದು ತಪ್ಪಾಗ್ತದೆ. ನಾವು ಮಠಾಧೀಶರು ಎಲ್ಲರೂ ಬರೇ ನಾವು ನಮ್ಮ ಮಠಗಳಲ್ಲಿ ಕುಂತ್ರೆ ನಾವು ಧಾರ್ಮಿಕ ಜಾಗೃತಿ ಅಷ್ಟೇ ಮಾಡಕ್ ಸಾಧ್ಯ ಇದೆ. ನಾವು ಜನರ ಕಷ್ಟಗಳನ್ನ ಕೇಳಿ ಮತ್ತು ಜನರ ನೋವುಗಳನ್ನ, ಅವರ ಮನಸ್ಸಿನೊಳಗೆ ಆಗಿರುವಂತ ಘಾತಗಳನ್ನ ನಾವು ವಿಚಾರ ಮಾಡಿ ಕೆಲವೊಬ್ಬರು ರಾಜಕೀಯ ದೃಷ್ಟಿಕೋನದಿಂದ ಹೇಳದೆ ಆಗ್ಬಿರ್ಬೋದು, ಹೇಳಕ್ ಅವ್ರಿಗೆ ಆಗ್ತಾ ಇರ್ಬೋದು, ಆಗದೆ ಇರ್ಬೋದು. ಆದರೆ ನಾವು ಸಮಾಜದ ಪರವಾಗಿ ಎಲ್ಲ ಸಣ್ಣ ಸಣ್ಣ ಕಮ್ಯುನಿಟಿಯ ಮಠಾಧೀಶರು ಕೂಡ್ಕೊಂಡು ಅವರವ್ರ ಜನಾಂಗಕ್ಕೆ ಏನೇನು ಅನ್ಯಾಯಗಳಾಗ್ತಾ ಇದಾವಲ್ಲ ಅದರ ವಿರುದ್ಧ ರಾಷ್ಟ್ರೀಯ ಪಕ್ಷಗಳಿಗೆ ಎಚ್ಚರಿಕೆ ಕೊಡುವಂತ ಒಂದು ಸಂದೇಶವನ್ನ ಈ ಮಠಾಧೀಶರೇ ಕೈಗೊಂಡಿದ್ದಾರೆ. ಯಾರೆಲ್ಲ ಬರ್ತಾ ಇದಾರೆ ಅವತ್ತಿನ ಕಾರ್ಯಕ್ರಮ? ಅವತ್ತಿನ ಕಾರ್ಯಕ್ರಮ 150ಕ್ಕೂ ಸಣ್ಣ ಸಣ್ಣ ಹಿಂದುಳಿದ ವರ್ಗದ ಮಠಾಧೀಶರು, ಜನಾಂಗದ ನಾಯಕರು ಬರ್ತಾ ಇದ್ದಾರೆ. ಸುಮಾರು ಒಂದು 30 ಜನ ಅತಿ ಹಿಂದುಳಿದ ವರ್ಗದ ಮಠಾಧೀಶರು ಉಪಸ್ಥಿತರಿರ್ತಾರೆ. ಅದರೊಳಗೆ ಪ್ರಮುಖ ರಾಜ್ಯದಲ್ಲಿ ಜನಸಂಖ್ಯೆ ಇರುವಂತ ಎಲ್ಲ ಜನಾಂಗದ ಕುರುಬ ಸಮಾಜದವರು ಮತ್ತು ಉಪ್ಪಾರ ಸಮಾಜದವರು, ಮಡಿವಾಳ ಸಮಾಜದವರು ಮತ್ತು ಈ ನಮ್ಮ ಹುಬ್ಬಳ್ಳಿ ಧಾರವಾಡದೊಳಗೆ ಅಂಬಿಗ ಸಮಾಜ ಅಂತಾರೆ, ಕೋಲಿ ಸಮಾಜ ಅಂತಾರೆ, ನಿಷಾದ್ ಸಮಾಜ ಅಂತಾರೆ, ಮತ್ತೆ ಇನ್ನೂ ಹಲವಾರು ಸಣ್ಣ ಸಣ್ಣ ಜನಾಂಗದ OBC ಒಳಗೆ ಬರುವಂತ ಮಠಾಧೀಶರು ಬರ್ತಾ ಇದ್ದಾರೆ. ಎಲ್ಲರೂ ಕೂಡಿ ವಿಷಯಗಳನ್ನ ಚರ್ಚೆ ಮಾಡಿ ಅವತ್ತಿನ ದಿನ ಪ್ರಮುಖ ನಿರ್ಣಯವನ್ನ ಪಾಸ್ ಮಾಡಿ. ಅಧ್ಯಕ್ಷತೆ ಯಾರು ವಹಿಸ್ತಾರೆ? ಅಧ್ಯಕ್ಷತೆ ರಾಷ್ಟ್ರೀಯ ಕೋಲಿ ದಸ್ತ ನಿಷಾದ ಹಿಂದುಳಿದ ವರ್ಗಗಳ ಮಠಾಧೀಶರ ಮಹಾಸಭಾದ ವತಿಯಿಂದ ನಮ್ಮ ಮಠನೇ, ವೇದವ್ಯಾಸ ಪೀಠ ಮಠನೇ ಅದರ ಅಧ್ಯಕ್ಷತೆ ವಹಿಸ್ತಾ ಇದೆ. ಅವತ್ತಿನ ನಿರ್ಣಯಗಳನ್ನ ಎಲ್ಲಾ ಮಠಾಧೀಶರು ಕೂಡಿ ತಗೊಂತಾ ಇದೆ. ದೊಡ್ಡ ಸಮಾಜದವರು ಅಂದ್ರೆ ಯಾರು ಬರ್ತಾ ಇದ್ದಾರೆ? ಅಷ್ಟೇ ಯಾರು?
ಜನಾಂಗದ ದೊಡ್ಡ ಸಮಾಜ ಅಂದ್ರೆ ಜನಸಂಖ್ಯೆಯಿಂದ. ಈಗ ಸಂವಿಧಾನಬದ್ಧವಾಗಿ ನಾವು ವೋಟಿಂಗ್ ಪವರ್ ಗೆ ಜನಸಂಖ್ಯೆನೇ ಮೇನ್ ಇರೋದ್ರಿಂದ ಜನಸಂಖ್ಯೆ ವೋಟರ್ಸ್ ಯಾರು ಹೆಚ್ಚಿಗೆ ಇದಾರಲ್ಲ, ಯಾರು ಈಶ್ವರಪ್ಪನೋ ಅಥವಾ ಯಾರು ಕೆ ಎಸ್ ಈಶ್ವರಪ್ಪ ಅವರು ಇದರ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಹಿಂದುಳಿದ ವರ್ಗದ ರಾಜ್ಯ ಅಧ್ಯಕ್ಷರಾದಂತ ಮುಕುಡಪ್ ಸರ್ ಅವರು ಬರ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪ ಅವರು ಬರ್ತಾ ಇದ್ದಾರೆ. ಇನ್ನು ಮೈಸೂರು ಮಹಾರಾಜ ಯದುವೀರ ಒಡೆಯರ್ ಅವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರ್ ಅವರು MP ಅವರು ಬರ್ತಾ ಇದ್ದಾರೆ. ಇನ್ನು ಅನೇಕ ನಾಯಕರುಗಳು ಮತ್ತು ಮಾಜಿ ಮಂತ್ರಿಗಳು ಮತ್ತು ಪಾಲಿಕೆ ಸದಸ್ಯರು, ಮಾಜಿ ಪಾಲಿಕೆ ಸದಸ್ಯರು, ಹಲವು ಸಂಘಟನೆಗಳ ಮುಖಂಡರು ಎಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮದೊಳಗೆ ಇದ್ದು ತಮ್ಮ ಸಲಹೆ ಸಹಕಾರವನ್ನು ನೀಡ್ತಾ ಇದ್ದಾರೆ.